ನಮ್ಮ ರಾಜ್ಯ ಮತ್ತು ನಮ್ಮ ದೇಶದಲ್ಲಿ ಎಲ್ಲಿದೆ ಪತ್ರಕರ್ತರಿಗೆ ಪತ್ರಿಕಾ ಸ್ವಾತಂತ್ರ್ಯ? ಹೌದು, ರಾಜ್ಯ ಮತ್ತು ಕೇಂದ್ರದಲ್ಲಿ ಪತ್ರಿಕೋದ್ಯಮ ಇತಿಹಾಸವನ್ನ ಹಿಂತಿರುಗಿ ನೋಡಿದಾಗ ರಾಜ್ಯದಲ್ಲಿ ಪತ್ರಿಕೋದ್ಯಮ ಅಷ್ಟು ಪ್ರಚಾರ ಪಡೆಯದ ದಿನಗಳಲ್ಲಿ ಸಂಗೀತ ಮತ್ತು ಬೀದಿ ನಾಟಕ ಹಾಗೂ ಸಂಚಾರಿ ಕಲಾ ತಂಡಗಳಿಂದ ಸಾಮಾಜಿಕ ಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗ್ತಾ ಇತ್ತು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಆಕಾಶವಾಣಿ ಕೇಂದ್ರದಲ್ಲಿ ಮೊದಲ ಬಾರಿ ಸಮಾಜದಲ್ಲಿ ಆಗು ಹೋಗುವ ಸಂದೇಶಗಳನ್ನು ರೇಡಿಯೋ ಮತ್ತು FM ಹಾಗೂ ದೂರದರ್ಶನದ ಮೂಲಕ ಬಿತ್ತರಿಸಲಾಗ್ತಾ ಇತ್ತು. ಆದರೆ ಪತ್ರಿಕಾ ರಂಗ ಅಂದ್ರೆ ಇಂದು ನ್ಯಾಯಾಂಗ ಮತ್ತು ಶಾಸಕಾಂಗದಲ್ಲಿಯೂ ಕೂಡ ಉಲ್ಲೇಖಿತವಾದ ಅಂಗವಾಗಿದೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ಪತ್ರಿಕಾ ರಂಗಕ್ಕೆ ಒಂದು ಸ್ಥಾನಮಾನವನ್ನ ಕೊಡುಗೆಯಾಗಿ ನೀಡಿದ್ದಾರೆ. ಆದರೆ ಇಂದು ಪತ್ರಿಕಾ ರಂಗಕ್ಕೆ ಸ್ವಾತಂತ್ರ್ಯವೇ ಇಲ್ಲದಂತಾಗಿದೆ. ಈ ವಿಷಯವನ್ನು ನಾವು ಮನದಾಳದಿಂದ ಹೇಳಿಕೊಳ್ಬೇಕು ಅಂದ್ರೆ ನಿಮ್ಮನ್ನು ಹೊರತುಪಡಿಸಿ ನಮಗೆ ಯಾರಿದ್ದಾರೆ ಅನ್ನುವ ಸ್ಥಿತಿ ಇಂದು ಪತ್ರಿಕೋದ್ಯಮದಾಗಿದೆ. ಇತಿಹಾಸವನ್ನ ಹಿಂತಿರುಗಿ ನೋಡಿದಾಗ ಅಲ್ಲಿಂದ ಇಲ್ಲಿಯವರೆಗೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು, ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನೌಕರರಿಗೆ ಅಂಗನವಾಡಿ ಆಯಾಗಳಿಂದ ಹಿಡಿದು KS ಮತ್ತು IPSಗಳ ತನಕ, ಹಾಗೆಯೇ ಗ್ರಾಮ ಪಂಚಾಯಿತಿ ಪುರಸಭೆಗಳಿಂದ ಹಿಡಿದು ಚುನಾಯಿತ ಜನಪ್ರತಿನಿಧಿಗಳು, ಶಾಸಕರು, ಮಂತ್ರಿಗಳು ಮತ್ತು ಲೋಕಸಭಾ ಸದಸ್ಯರವರೆಗೂ, ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿವರೆಗೂ ತಮ್ಮ ಸ್ಥಾನಮಾನಗಳಲ್ಲಿ ಅವರು ಮೊದಲ ಪಟ್ಟಿಯಲ್ಲಿರ್ತಾರೆ. ಅವರ ಖರ್ಚು ವೆಚ್ಚಗಳನ್ನು ಸರ್ಕಾರ ನಿಭಾಯಿಸುತ್ತೆ ಮತ್ತು ಅವರಿಗೆ ಸುರಕ್ಷತೆ ಒದಗಿಸುವವರಿಗೆ ಹಾಗೂ ಖಾಸಗಿ ಅಂಗರಕ್ಷಕರಿಂದಲೂ ಭದ್ರತೆ ನೀಡುವವರೆಗೆ ಬಿಂದಾಸಿರ್ತಾರೆ. ಅದೇ ರೀತಿ ಯಾವುದೇ ಸರ್ಕಾರ ಇರಲಿ, ನಮ್ಮ ರಾಜ್ಯ ಹಾಗೂ ದೇಶದ ಆಯಾಗಳಿಂದ ಹಿಡಿದು ದೊಡ್ಡ ಹುದ್ದೆಗಳ ತನಕ ಅವರು ಪ್ರತಿಭಟನೆ ಅಂತ ರಸ್ತೆಗೆ ಇಳಿದ್ರೆ ಅವರ ಸಂಬಳ ಹೆಚ್ಚಿಸುವ ಕೆಲಸವನ್ನ ಸರ್ಕಾರಗಳು ಮಾಡ್ತವೆ. ಆದರೆ ಪತ್ರಕರ್ತರು ದಿನ ಬೆಳಗಾದ್ರೆ ತಮ್ಮ ಕುಟುಂಬದ ಮಡದಿ ಮಕ್ಕಳು, ತಂದೆ ತಾಯಿ, ಅಣ್ಣ ತಮ್ಮ, ಸಹೋದರಿ ಮತ್ತು ಸಂಬಂಧಿಕರು ಹೇಗಿದ್ದಾರೆ ಅಂತ ಕೂಡ ಹಿಂತಿರುಗಿ ನೋಡದೆ ಸಮಾಜದಲ್ಲಿ ನಡೆಯುವ ರಾಜಕಾರಣಿಗಳ ಭ್ರಷ್ಟಾಚಾರ, ಅಧಿಕಾರಿಗಳ ಭ್ರಷ್ಟಾಚಾರ ಮತ್ತು ಸಮಾಜದಲ್ಲಿ ನಡೆಯುವ ಅನ್ಯಾಯಗಳನ್ನು ಖಡ್ಗಕ್ಕಿಂತ ಲೇಖನಿಯೇ ಹರಿತ ಎನ್ನುವಂತೆ ಸಮಾಜದ ಮುಂದೆ ತೆರೆದಿಡ್ತಾರೆ. ತಾವು ಹೇಳುವ ಶಬ್ದಗಳಲ್ಲಿ ಸಿಹಿ ಮತ್ತು ಕಹಿ ವಿಷಯಗಳನ್ನು ಬರೆದ ಕಾರಣಕ್ಕೆ ಖಡ್ಗಕ್ಕಿಂತ ಲೇಖನಿ ಹರಿತ ಅನ್ನುವ ಶಬ್ದದ ಒಳಗಿನ ಅದೇ ಖಡ್ಗಕ್ಕೆ ಎಷ್ಟೋ ಜನ ಪತ್ರಕರ್ತರು ಬಲಿಯಾಗಿರ್ತಾರೆ. ಇದಕ್ಕೆ ಉದಾಹರಣೆ ಎನ್ನುವಂತೆ ಎಷ್ಟೋ ಪತ್ರಕರ್ತರ ಹತ್ಯೆಗಳು ನಡೆದ ಬಗ್ಗೆ ಮತ್ತು ಪತ್ರಕರ್ತರ ಮೇಲೆ ಮಾರಣಾಂತಿಕ ಹಲ್ಲೆಗಳು ನಡೆದಿರುವ ಬಗ್ಗೆ ಆಗಾಗ ವರದಿಗಳು ಆಗುತ್ತಲೇ ಇರುತ್ತವೆ. ಅದಕ್ಕೆ ಉದಾಹರಣೆ ಎಂಬಂತೆ ದಿಟ್ಟ ಪತ್ರಕರ್ತೆ ಗೌರಿ ಲಂಕೇಶ್ ಅವರನ್ನ ಗುಂಡಿಕ್ಕಿ ಹತ್ಯೆ ಮಾಡಿದ್ದು ಸೇರಿದಂತೆ ಹಲವು ಕಡೆ ಪತ್ರಕರ್ತರ ಮೇಲೆ ವಾಹನ ಚಲಾಯಿಸಿ ಅಪಘಾತ ಪ್ರಕರಣ ಎಂಬಂತೆ ಬಿಂಬಿಸಿದ ಉದಾಹರಣೆಗಳು ಕೂಡ ಇವೆ. ಇದೆಲ್ಲವನ್ನ ಗಮನಿಸಿ ನೋಡಿದಾಗ ಜನಸಾಮಾನ್ಯರಿಗೆ ಸಿಗುವ ಸಾಕಷ್ಟು ಸವಲತ್ತುಗಳು ಪತ್ರಕರ್ತರಿಗೆ ಸಿಗದೇ ಇರುವುದು, ಅವರ ಬದುಕಿಗೆ ಭರವಸೆಗಳೇ ಇಲ್ಲದೆ ಇರುವುದು ಸೇರಿದಂತೆ ಸರ್ಕಾರಗಳ ದಿವ್ಯ ನಿರ್ಲಕ್ಷ್ಯವು ಎದ್ದು ಕಾಣುತ್ತೆ. ಹಾಗೆಯೇ ಕೆಲವು ಭ್ರಷ್ಟರು ಮತ್ತು ದುಷ್ಟರು ಪತ್ರಕರ್ತರಿಗೆ ಯಾವ ಕೊರತೆಯೂ ಇಲ್ಲ ಎನ್ನುವಂತೆ ಬಿಂಬಿಸ್ತಾ ಇದ್ದು ಅವರೆಲ್ಲ ದುಡ್ಡು ಮಾಡಿಕೊಳ್ತಾರೆ ಅನ್ನುವ ಉಡಾಫೆಯ ಮಾತನಾಡ್ತಾರೆ. ಆದರೆ ದೀಪದ ಕೆಳಗಿನ ಕತ್ತಲೆಯನ್ನು ನೋಡುವವರೇ ಇಲ್ಲ ಅನ್ನುವಂತಾಗಿದ್ದು ಎಷ್ಟೋ ಪತ್ರಿಕೆಗಳು, TV ಚಾನೆಲ್ಗಳು ಆರ್ಥಿಕ ಸಂಕಷ್ಟದಿಂದ ಕುಸಿದು ಬಿದ್ದ ಉದಾಹರಣೆಗಳ ಜೊತೆಗೆ ನೇರ ದಿಟ್ಟ ವರದಿಗಳನ್ನು ಮಾಡುತ್ತಾ ಇಂದಿಗೂ ಸಮಾಜದಲ್ಲಿ ಕಷ್ಟದಲ್ಲಿಯೇ ಬದುಕ್ತಾ ಇರುವ ಅದೆಷ್ಟೋ ಪತ್ರಕರ್ತರು ಆರ್ಥಿಕ ಸಂಕಷ್ಟದ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡ ಉದಾಹರಣೆಗಳು ಕೂಡ ಇವೆ. ಆದರೆ ಕೆಲವು ಭ್ರಷ್ಟ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ತಮ್ಮ ತಪ್ಪುಗಳನ್ನು ಮುಚ್ಚಿ ಹಾಕಲು ಜನರ ಎದುರು ಪತ್ರಕರ್ತರು ಹಣಕ್ಕಾಗಿ ಬೇಡಿಕೆ ಇಟ್ಟರು ಅಂತ ಸುಳ್ಳು ಆರೋಪ ಮಾಡುವುದಲ್ಲದೆ ಸುಳ್ಳು ದೂರುಗಳನ್ನು ಪೊಲೀಸ್ ಠಾಣೆಯಲ್ಲಿ ದಾಖಲಿಸುತ್ತಿರುವುದು ಜನರಿಗೆ ತಿಳಿಯದ ವಿಷಯವೇನೂ ಅಲ್ಲ. ನಮ್ಮ ರಾಜ್ಯದ ಸಂಪೂರ್ಣ ಜನರು ಅವರಿಗಾಗಿ ನಾವು ಹೋರಾಟಕ್ಕೆ ನಿಂತಿರುವಾಗ ನಾವು ಮಾಡಿದ ಈ ಸುದ್ದಿಯನ್ನು ನೋಡಿ ನಮ್ಮನ್ನು ಬೆಂಬಲಿಸಿ ಪತ್ರಕರ್ತರ ರಕ್ಷಣೆಗಾಗಿ ವಿಶೇಷ ಕಾನೂನು ಮತ್ತು ನಿಜವಾದ ಪತ್ರಿಕಾ ಸ್ವಾತಂತ್ರ್ಯ ಸಿಗುವ ನಿಟ್ಟಿನಲ್ಲಿ ಈ ಸುದ್ದಿಯನ್ನ ರಾಜ್ಯ ಮತ್ತು ಕೇಂದ್ರ ಸರ್ಕಾರದವರೆಗೆ ತಲುಪಿಸಲಿ ಅನ್ನುವುದು ನಮ್ಮ ಆಶಯವಾಗಿದೆ.